ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಕಾಳೇಗೌಡ ನಾಗವಾರ್ ಅವರು ಸಂಪಾದನೆ ಮಾಡಿರುವ ತ್ರಿಪದಿ ರಗಳೆ ಮತ್ತು ಜನಪದ ಸಾಹಿತ್ಯದಲ್ಲಿನ ಶಾಸನಗಳಲ್ಲಿ ರಗಳೆ ಈ ವಿಷಯ ಕುರಿತು ಅಧ್ಯಯನ ಮಾಡೋಣ. ಚಂಪು ಕಾವ್ಯಗಳಲ್ಲಿ ಅಪರೂಪಕ್ಕೆ ಆಯಾ ವರ್ಣನೆಗೆ ಬಳಕೆಯಾಗುತ್ತಿದ್ದ ರಗಳೆಯು ಶಾಸನಗಳಲ್ಲೂ ಅದೇ ಕೆಲಸದಲ್ಲಿ ತೊಡಗಿದೆ. ಅಂದರೆ ಚಂಪು ಯಾವ ರೀತಿ ಅಪರೂಪಕ್ಕೆ ವರ್ಣನೆಯಲ್ಲಿ ಬಳಕೆಯಾಗುತ್ತಿತ್ತು, ಹಾಗೆ ರಗಳೆಯೂ ಸಹ ಶಾಸನಗಳಲ್ಲಿ ಬಳಕೆಯಾಗಿದೆ. ಅಂದರೆ ಅಲ್ಪ ಪ್ರಮಾಣದಲ್ಲಿ ಬಳಕೆಯಾಗಿದೆ. ಕೇವಲ 5 ಶಾಸನಗಳಲ್ಲಿ ಮಾತ್ರ ಕಂಡುಬಂದಿದೆ ರಗಳೆ. 5 ರಗಳೆಗಳು ಶಾಸನ 3 ಶಾಸನಗಳಲ್ಲಿ 5 ರಗಳೆಗಳು ಕಂಡುಬಂದಿವೆ. ಆ ಶಾಸನಗಳು ಯಾವ್ಯಾವೆಂದರೆ, ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆಯ ಕೋಗಳಿ ಶಾಸನ. ಬಳ್ಳಾರಿ ಜಿಲ್ಲೆಯ ಕೋಗಳಿಯಲ್ಲಿ ಕಂಡುಬರುತ್ತದೆ ಇಲ್ಲಿ 1 ರಗಳೆ. ಕೋಗಳಿ ಶಾಸನದಲ್ಲಿ 1 ರಗಳೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಅದೇ ಜಿಲ್ಲೆಯ ಕುರುಗೋಡಿನಲ್ಲಿ ಸುಮಾರು 3 ರಗಳೆ. ಕುರುಗೋಡಿನಲ್ಲಿ ಸುಮಾರು 3 ರಗಳೆಗಳು ಕಂಡುಬರುತ್ತವೆ. ಮತ್ತು ಆಂಧ್ರ ಪ್ರದೇಶದ ಕೋರಮಿಲ್ಲಿಯಲ್ಲಿ ಸುಮಾರು 1 ರಗಳೆ ಕಂಡುಬರುತ್ತದೆ. ಕೋಬಳಿಯಲ್ಲಿ 1, ನಂತರ ಕುರುಗೋಡಿನಲ್ಲಿ 3 ಮತ್ತು ಆಂಧ್ರ ಪ್ರದೇಶದ ಕೋರಮಿಲ್ಲಿಯಲ್ಲಿ ಅಲ್ಲಿ ಸಹ 1 ಶಾಸನ ಕಂಡುಬರುತ್ತದೆ. ಈಗ ಮೊದಲನೇದಾಗಿ ಕೋಗಳಿ ಶಾಸನ ಕ್ರಿಸ್ತಶಕ 1055. ಹರಿಹರನಿಗಿಂತ ಸುಮಾರು ಒಂದೂವರೆ ಶತಮಾನ ಹಿಂದಿನದು. ಯಾವುದು? ಕೋಗಳಿ ಶಾಸನ. ಹಿಂದೆ ಗಂಗದೊರೆ ದುರ್ವಿನಿತನು ಕಟ್ಟಿಸಿದ ಬಸದಿಯನ್ನು ತ್ರೈಲೋಕ್ಯ ಮಲ್ಲದೇವನ ಕಾಲದ ಇಂದ್ರಕೀರ್ತಿ ಮುನಿಯು ಉದಿತೋದಿತಗೊಳಿಸಿದ ಅಂಶ ಈ ಶಾಸನದಲ್ಲಿದೆ. ಈ ಕೋಗಳಿ ಶಾಸನದ ಮೂಲಕ ನಮಗೆ ಯಾವ ಅಂಶ ತಿಳಿದು ಬರುತ್ತದೆ ಅಂದರೆ, ಗಂಗದೊರೆ ದುರ್ವಿನಿತನು ಒಂದು ಬಸದಿಯನ್ನು ನಿರ್ಮಿಸಿದನು ಕೋಗಳಿಯಲ್ಲಿ. ಅದು ತ್ರೈಲೋಕ್ಯ ಮಲ್ಲದೇವ ಎಂಬ ಅರಸನ ಕಾಲದಲ್ಲಿ ಇಂದ್ರಕೀರ್ತಿ ಎಂಬ ಒಬ್ಬ ಮುನಿಯು ಉದಿತೋದಿತಗೊಳಿಸಿದ ಎಂಬ ಅಂಶ ಈ ನಮ್ಗೆ ಕೋಗಳಿ ಶಾಸನದಿಂದ ಕಂಡುಬರುತ್ತದೆ. ಇಲ್ಲಿ ವೃತ್ತಗಳ ನಡುವೆ 42 ಪಾದಗಳಲ್ಲಿ ರಗಳೆ ಕಾಣಿಸಿಕೊಂಡಿದೆ. 42 ಪಾದಗಳಲ್ಲಿ ರಗಳೆ ಕಾಣಿಸಿಕೊಂಡಿದೆ. ಆಮೇಲೆ ಆದಿ ಮತ್ತು ಅಂತ್ಯಪ್ರಾಸಗಳು ತಪ್ಪದೆ ಬಳಕೆಯಾಗಿವೆ ಇಲ್ಲಿ ಕೋಗಳಿ ಶಾಸನದಲ್ಲಿ. ಈ ಕೋಗಳಿ ಶಾಸನದ ಸಾಲು ಈ ರೀತಿಯಾಗಿದೆ. ಶ್ರೀಮಧುರು ಹಚ್ಚರಣ ಸರಸಿರೋಹ ಭೃಂಗನಂ ಭೂಮಿ ಕೀರ್ತಿಸಿ ನೆಗಳದ ಗುಣಗಣ ಉತ್ತುಂಗನಂ ಎಂದು ಆರಂಭವಾಗುವ ಈ ರಗಳೆಯ ಭಾಗವು ಇಂದ್ರಕೀರ್ತಿ ಮುನಿಯ ಗುಣಗಳನ್ನು ಯಾಂತ್ರಿಕವಾಗಿ ಪಟ್ಟಿ ಮಾಡುತ್ತದೆ. ಆ ಮುನಿಯ ಗುಣಗಳನ್ನು ಇಲ್ಲಿ ಹೊಗಳಲಾಗಿದೆ ಇಲ್ಲಿ ಕೋಗಳಿ ಶಾಸನದಲ್ಲಿ. ಇನ್ನು ಎರಡನೇದಾಗಿ ಕುರುಗೋಡಿನ ಶಾಸನದಲ್ಲಿ ಕುರುಗೋಡಿನ 3 ಶಾಸನಗಳಲ್ಲಿ ಕಾಣುವ ರಗಳೆಯಲ್ಲೂ ಹೆಚ್ಚಿನ ವಿಶೇಷವೇನೂ ಇಲ್ಲ. ಹರಿಹರನಿಗೆ ಹತ್ತಿರದ ಕಾಲದ ಕ್ರಿಸ್ತಶಕ 1176 ವೃತ್ತ, ಕಂದ, ವಚನಗಳಿಂದ ಕೂಡಿದ ಒಂದು ಉದ್ದವಾದ ಶಾಸನದಲ್ಲಿ ಬರುವ 14 ಸಾಲುಗಳ ರಗಳೆ ಇದ್ದುದರಲ್ಲಿ ಗಮನ ಸೆಳೆಯುತ್ತದೆ. ಶಿವಭಕ್ತನಾದ ಕಲ್ಲಿಸೆಟ್ಟಿಯು ಕಲಿದೇವಾಲಯವನ್ನು ಕಟ್ಟಿಸಿ ಅನೇಕ ದತ್ತಿಗಳನ್ನು ಬಿಟ್ಟ ಸಂಗತಿಯು ನಮಗೆ ಈ ಕುರುಗೋಡಿನ ಶಾಸನದಿಂದ ತಿಳಿದುಬರುತ್ತದೆ. ಶಿವಭಕ್ತನಾದ ಕಲ್ಲಿಸೆಟ್ಟಿಯು ಕಲಿದೇವಾಲಯ ಕಟ್ಟಿಸಿ ಅಲ್ಲಿ ಅನೇಕ ದತ್ತಿಗಳನ್ನು ಬಿಟ್ಟ ಸಂಗತಿ ನಮಗೆ ಕುರುಗೋಡಿನ ಶಾಸನದಿಂದ ತಿಳಿದುಬರುತ್ತದೆ. ಆ ಶಾಸನದಲ್ಲಿ 3 ರಗಳೆಗಳು ಕಂಡುಬರುತ್ತವೆ. ರಗಳೆಯ ಭಾಗದಲ್ಲಿ ಕಲ್ಲಿಸೆಟ್ಟಿ ಸೇರಿದ ಮುಮ್ಮೂರಿ ದಂಡಿಗಳೆಂಬ ವರ್ತಕರ ಸಮೂಹವು ವರ್ಣಿತವಾಗಿದೆ. ಕಲ್ಲಿಸೆಟ್ಟಿಯ ವರ್ಣನೆ ಅಲ್ಲದೆ ಮುಮ್ಮೂರಿ ದಂಡಿಗಳೆಂಬ ವರ್ತಕರು, ಆತನ ಆಪ್ತರು, ವರ್ತಕರು, ಇವರ ಬಗ್ಗೆ ಸಹ ವರ್ಣನೆ ಇಲ್ಲಿ ಕಂಡುಬರುತ್ತದೆ. ಕುರುಗೋಡಿನ ಕಂಡುಬರುವ ರಗಳೆ ಈ ರೀತಿಯಾಗಿದೆ. ಶರಣೆಂದು ಕಂಡರಂ
ಕರುಣದಿಂ ಕಾವರುಂ ಬಿರುದಿಂಗೆ ಬೀಗುವರ ಹರಣವಂ ಸೋವರುಂ ತೊಟ್ಟಿಯೆಂದಡೆ ಕೋಟಿ ಲಾಭವೆಂದು ಅಲಿವರುಂ ಆಟಂದ ಬವರಕ್ಕೆ ನಾಟಕಂ ನಲಿವರುಂ. ಈ ರೀತಿಯಾಗಿ ಕುರುಗೋಡಿನ 3 ಶಾಸನಗಳಲ್ಲಿ ನಮಗೆ ರಗಳೆ ಕಂಡುಬರುತ್ತದೆ. ಹೀಗೆ ಸಾಗುವ ಸಾಲುಗಳಲ್ಲಿ ಹೆಚ್ಚು ಕನ್ನಡ ಪದಗಳಿವೆ. ಇಲ್ಲಿ ಕುರುಗೋಡಿನ ಶಾಸನದಲ್ಲಿ ಕನ್ನಡ ಪದಗಳು ಹೆಚ್ಚಾಗಿ ಕಂಡುಬರುತ್ತವೆ. ರಗಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸುಲಲಿತವಾದ ಓಟವಿದೆ. ಇನ್ನು 3ನೇದಾಗಿ ಆಂಧ್ರ ಪ್ರದೇಶದ ಕೋರಮಿಲ್ಲಿ. ಆಂಧ್ರ ಪ್ರದೇಶದ ಕೋರಮಿಲ್ಲಿಯಲ್ಲಿಯೂ ಸಹ ಒಂದು ರಗಳೆ ಕಂಡುಬರುತ್ತದೆ. ಕೋರಮಿಲ್ಲಿಯ ಶಾಸನದಲ್ಲಿ ಇದರ ಕಾಲ ಕ್ರಿಸ್ತಶಕ 1022. ಸಂಸ್ಕೃತ ಭಾಷೆಯಲ್ಲಿದೆ. ಆಂಧ್ರ ಪ್ರದೇಶದ ಕೋರಮಿಲ್ಲಿ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ. ಆ ಭಾಷೆಯ ಒಂದೇ ಒಂದು ರಗಳೆಯಾದ ಈ ಶಾಸನದ ಕರ್ತೃ ಭೀಮನ ಭಟ್ಟ. ಈ ಶಾಸನವನ್ನು ರಚಿಸಿದವರು ಕೋರಮಿಲ್ಲಿ, ಆಂಧ್ರ ಪ್ರದೇಶದ ಕೋರಮಿಲ್ಲಿ ಶಾಸನವನ್ನು ರಚಿಸಿದವರು ಭೀಮನ ಭಟ್ಟ. ಇದು ಸಂಸ್ಕೃತ ಭಾಷೆದಾಗಿದ್ದು ಇಲ್ಲಿ ಸಹ ಒಂದು ರಗಳೆ ಕಂಡುಬರುತ್ತದೆ. ಶಾಸನಗಳ ಉದ್ದೇಶ ಕಾವ್ಯ ರಚನೆಯಲ್ಲ. ಆದುದರಿಂದ ಇಲ್ಲೆಲ್ಲ ಕಾವ್ಯಾಂಶಗಳನ್ನು ಹುಡುಕುತ್ತಾ ಹೊರಡುವುದು ಸೂಕ್ತವಲ್ಲ. ರಗಳೆಯು ಛಂದೋರೂಪ ಹೇಗೆ ಶಾಸನಗಳಲ್ಲಿ ಕೂಡ ಕಂಡುಬಂದಿದೆ ಎಂಬುದನ್ನು ಗುರುತಿಸುವ ಕುತೂಹಲ ಮಾತ್ರ ನಮ್ಮಿಂದಾಗುವುದು ಅಷ್ಟೇ. ಈ ಎಲ್ಲ ಶಾಸನಗಳಲ್ಲಿ ಕಾವ್ಯಾಂಶ ಕಂಡುಬರುವುದಿಲ್ಲ. ಅಲ್ಲಿ ಯಾವ ರೀತಿ ಛಂದೋಬಂಧ ಅಂದರೆ ಯಾವ ಛಂದ ಬಳಸಿದ್ದಾರೆ, ಛಂದಸ್ಸು ಬಳಸಿದ್ದಾರೆ ಎಂಬುದು ನಾವು ವಿದ್ಯಾರ್ಥಿಗಳು ತಿಳಿದು ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಬೇಕು ಎಂದು ಹೇಳುವ ತಾತ್ಪರ್ಯ ಇಲ್ಲಿ ಕಂಡುಬರುತ್ತದೆ. ಧನ್ಯವಾದ.